ಹಿಡ್ಕೊ ಇಲ್ಲಿ ವಿಡಿಯೋ ಮಾಡೋಣ. ಓ ಟ್ರೈನ್ ಬರ್ತಿದೆ, ಟ್ರೈನ್. ಇವರೇ ಸ್ವಾಮಿ ಅಂಡ್ ಫ್ರೆಂಡ್ಸ್. ಇಲ್ಲಿ ಒಳಗೆ ಹೋಗೋದು ಏನಪ್ಪ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು, ಮೇ ಬಿ ಇದು ಹೊಸನಗರ ಬರ್ಬೋದು ಅನಿಸುತ್ತೆ. ಅರಸಾಳಲ್ಲಿದ್ದೀವಿ. ಅರಸಾಳು ರೈಲ್ವೆ ನಿಲ್ದಾಣಕ್ಕೆ ದಾರಿ ಅಂತ ಇದೆ. ಇದು ಬರೀ ಒಂದು ರೈಲ್ವೆ ಸ್ಟೇಷನ್ ಆಗಿದ್ರೆ ಅಷ್ಟೇನು ಸ್ಪೆಷಲ್ ಇರ್ತಿರ್ಲಿಲ್ಲ. ಮಾಲ್ಗುಡಿ ಮ್ಯೂಸಿಯಂ ಅಂತೆ, ನೋಡ್ಬೋದು. ಮಾಲ್ಗುಡಿ ವಸ್ತು ಸಂಗ್ರಹಾಲಯ ಇದನ್ನೆಲ್ಲ ನೋಡ್ತಿದ್ರೆ ಮಾಸ್ಟರ್ ಮಂಜುನಾಥ್ ಶಂಕರ್ನಾಗ್ ರಪ್ ಅಂತ ಬಂದು ಕಣ್ಣು ಮುಂದೆ ಪಾಸಾಗಿ ಹೋಗ್ಬಿಡ್ತಾರೆ. ಯಾಕಂದರೆ ಮಾಲ್ಗುಡಿ ಅಂದರೆ ಒಂದು ಬ್ರ್ಯಾಂಡ್ ನೇಮ್ ಅದು. ರಿಪ್ಪನ್ಪೇಟೆಗೆ ಬಂದಾಗ ಈ ಜಾಗ ಯಾಕೋ ಹೋದ್ವಿ, ಆ ಕಡೆಯಿಂದ ಬರೋಣ ಅನ್ಕೊಂಡ್ವಿ. ಸೊ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ವಿ. ನೋಡ್ಬೋದು ಯಾವ ಥರ ಸಖತ್ತಾಗಿದೆ. ಫುಲ್ಲು ಗ್ರೀನು, ಎಲ್ಲಿ ನೋಡಿದ್ರು ಗ್ರೀನು. ಮಧ್ಯದಲ್ಲಿ ರೈಲ್ವೆ ಸ್ಟೇಷನ್ನು ನೋಡ್ಬೋದು. ನಾನು ಬ್ಯಾಕ್ ಸೈಡಿಂದ ಹೋಗ್ತಿದ್ದೀನಿ. ಈ ಸೈಡು ಚೆನ್ನಾಗಿ ಬರುತ್ತೆ, ಹಂಗೇನಿಲ್ಲ. ನೋಡ್ಬೋದು, ಒಂಥರ ಅಥೆಂಟಿಕ್ ಫೀಲು. ಆ ಮರ ನೋಡ್ಬೋದು. ಮರ ತೋರಿಸ್ತೀನಿ ನೋಡ್ರಿ ಮರ ನೋಡೋದು. ಸುತ್ತಮುತ್ತ ಫಾರೆಸ್ಟು. ಚೂ 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 ಅನ್ನೋದು ಶಬ್ದ. ಒಂದು ಸೆಕೆಂಡ್ ಹಂಗೆ ಇರ್ರಿ. ಅದ ಮ್ಯೂಸಿಕ್. ಇದಕ್ಕೇನಂತ, ದಿಸ್ ಇಸ್ ಕಾಲ್ಡ್ ನ್ಯಾಚುರಲ್ ಮ್ಯೂಸಿಕ್, ನೇಚರ್ ಮ್ಯೂಸಿಕ್ ಅಂತಾರೆ. ಹರಿಕೃಷ್ಣ ಅಲ್ಲ, ಅರ್ಜುನ್ ಜನ್ಯ ಅಲ್ಲ, ರವಿ ಬಸ್ರವರು ಅಲ್ಲ, ಅಜನೀಶ್ ಲೋಕನಾಥ್ ಅಲ್ಲ ಬಾರಿಸ್ತಿರೋದು. ನೇಚರೇ ಅದ್ರ ಸೌಂಡ್ ಇದು. ಸೊ ಇಲ್ಲಿ ಮಾಲ್ಗುಡಿ ಮ್ಯೂಸಿಯಂ ನೋಡ್ಬೋದು. ಇಲ್ಲಿ ಒಂಥರ ಅಂಚೆ ಕಚೇರಿ ಥರ ಇದೆ. ವೆಲ್ಡ್ ಮಾಡಿದ್ದಾರೆ. ಡಸ್ಟ್ಬಿನ್ ಇದು ಆ್ಯಕ್ಚುಲಿ. ನೋಡ್ಬೋದು. ಯಾರಿಗಾದರೂ ಓದೋ ಆಸಕ್ತಿ ಇದ್ದರೆ ಅಥವಾ ಓದೋ ಆಸಕ್ತಿ ಇಲ್ಲ, ನೀವು ಹೇಳಿ, ನಾನು ಬರೀ ಕೇಳಿಸ್ಕೊಳ್ತೀನಿ ಅನ್ನೋರು ಯಾರಾದರೂ ಇದ್ದರೆ ಅವ್ರಿಗೆ ನಾನು ಹೇಳ್ತೀನಿ. ಮಾಲ್ಗುಡಿ ಡೇಸ್ ಅಥವಾ ಮಾಲ್ಗುಡಿಯ ದಿನಗಳು ಇದು ಹೆಸರಾಂತ ದೂರದರ್ಶನ ಧಾರಾವಾಹಿ ಆಗಿದ್ದು, ಇದನ್ನು ಅರಸಾಳು ಗ್ರಾಮದ ಸುತ್ತಮುತ್ತ ಚಿತ್ರೀಕರಿಸಲಾಗಿದೆ. ವಾವ್! ಈ ಧಾರಾವಾಹಿಯಲ್ಲಿನ ಹಲವಾರು ದೃಶ್ಯಗಳಲ್ಲಿ ಬರುವ ರೈಲ್ವೆ ನಿಲ್ದಾಣದ ಚಿತ್ರೀಕರಣವನ್ನು ಅರಸಾಳುವಿನಲ್ಲಿ ಮಾಡಲಾಗಿದೆ. ಮಾಲ್ಗುಡಿ ಡೇಸ್ ಧಾರಾವಾಹಿಯ ಚಿತ್ರೀಕರಣದ ನಂತರ ಈ ರೈಲ್ವೆ ನಿಲ್ದಾಣವು ಇತಿಹಾಸದ ಪುಟಗಳನ್ನು ಸೇರಿತು. ನೈಋತ್ಯ ರೈಲ್ವೆ ವಿಭಾಗವು ಇತಿಹಾಸದ ಪುಟ ಸೇರಿದ ಈ ರೈಲ್ವೆ ನಿಲ್ದಾಣವನ್ನು ಪುನರುಜ್ಜೀವನಗೊಳಿಸಿ ಪುನರ್ನಿರ್ಮಾಣ ಮಾಡುವ ಕೆಲಸವನ್ನು ಕಲಾವಿದ ಹಾಗೂ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಕಲಾ ನಿರ್ದೇಶಕ ಜಾನ್ ದೇವರಾಜ್ ಅವರಿಗೆ ವಹಿಸಿತು. ಈ ಪುನರ್ನಿರ್ಮಾಣ ಕಾರ್ಯವನ್ನು ತುಂಬ ಆಸಕ್ತಿ ಮತ್ತು ಉತ್ಸಾಹ ವಹಿಸಿ ಮೂಲ ಕಲಾಕೃತಿಗಳಿಗೆ ಧಕ್ಕೆಯಾಗದಂತೆ ಇಂದಿನ ಗತವೈಭವವನ್ನು ಸಾರುವಂತೆ ನಿರ್ಮಾಣ ಮಾಡಲಾಗಿದೆ. ಮಾಲ್ಗುಡಿ ಡೇಸ್ನಲ್ಲಿರುವ ಸುಂದರ ಕಲಾಕೃತಿಗಳು ಕರಕುಶಲ ಹಾಗೂ ನುರಿತ ಅನುಭವಿ ಕಲಾವಿದರಿಂದ ನಿರ್ಮಾಣ ಮಾಡಲಾಗಿದೆ. ಮಾಲ್ಗುಡಿ ಡೇಸ್ ಇದು ಮಲೆನಾಡಿನ ವೈಭವಯುತ ಹೂಗಳು ಮತ್ತು ಪ್ರಾಣಿಗಳ ಬಗೆಗಿನ ಆವಿಷ್ಕಾರವಾಗಿದೆ. ಈ ಮಾಲ್ಗುಡಿ ಡೇಸ್ ಮ್ಯೂಸಿಯಂ ಅನ್ನು ಅರಸಾಳು ಜನರಿಗೆ ಸಮರ್ಪಿಸಿದೆ. ಅಪರ್ಣಾ ಗರ್ಗ್, ಡಿವಿಷನಲ್ ರೈಲ್ವೆ ಮ್ಯಾನೇಜರ್, ಸೌತ್ ವೆಸ್ಟರ್ನ್ ರೈಲ್ವೆ, ಮೈಸೂರು. ಸೊ ನನ್ನ ಕನ್ನಡದಲ್ಲಿ ಯಾವುದೇ ಥರದ್ದು ಪದಗಳ ತಪ್ಪಾಗಿ ನಾನು ಉಚ್ಚಾರಣೆ ಮಾಡಿದರೆ ಕ್ಷಮಿಸಿ. ಇಲ್ಲಿಂದನೇ ದೊಡ್ಡ ನಮಸ್ಕಾರ. ಅಲ್ಲಿ ನೋಡ್ರಿ ಚಿರತೆ. ಇದು ಹಳೇ ರೈಲ್ವೆ ಅನಿಸುತ್ತೆ. ಸೊ ನೋಡ್ಬೋದು ನೀವು. ಇದೇನು ಗೊತ್ತಾ, ಇದು ಮೇ ಬಿ ಸ್ಟಾರ್. ಇದು ಅಂದರೆ 5 ಇದೆಯಲ್ಲ, ಗೊತ್ತಿಲ್ಲ. ಇದು ಏನು ಮಾಡಿದಾರೋ ಒಂಥರ ಗೊತ್ತಿಲ್ಲ. ಸೊ ಇದು ನೋಡ್ಬೋದು ನೀವು, ಹಳೆಯ ರೈಲ್ವೆ. ಇದು ರೈಲ್ವೆ ಎಂಜಿನ್ನು. ಈ ಮ್ಯೂಸಿಕ್ಕು ಯಾರು ಮಾಲ್ಗುಡಿ ಡೇಸ್ನ ನೋಡಿರ್ತಾರೋ ಅವ್ರಿಗಷ್ಟೇ ಅರ್ಥ ಆಗೋದು. ಅದೊಂಥರ ಕಣ್ರಿ. ಆ ಮ್ಯೂಸಿಕ್ ಬಂತು ಅಂದರೆ ಒಂಥರ ಏನೋ ಒಂಥರ ಫೀಲು. ನೋಡ್ಬೋದು ಕಬ್ಬಣ, ಇದೆಲ್ಲ ಕಬ್ಬಣ. ಇದು ಚಿರತೆ ಇದೆ, ಜೀವಂತವಾಗಿಲ್ಲ ಅಷ್ಟೇ, ಭಯ.
ಸೊ ಇದು ಹಳೆ ರೈಲ್ವೆ, ಇದು ಮ್ಯೂಸಿಯಂ ಅಂತೆ. ಓಪನ್ ಇದೆಯಾ, ಏನಾದರೂ ವಿಂಡೋದಲ್ಲಿ ಏನಾದರೂ ಕಾಣ್ತದ? ಓ ಟ್ರಂಕ್ ಇಟ್ಟಿದ್ದಾರೆ ನೋಡ್ಬೋದು. ಟ್ರಂಕ್ ನಿಮಗೆಲ್ಲ ಕಾಣಿಸುತ್ತಾ? ಫ್ಲಾಶ್ ಆನ್ ಮಾಡೋಣ. ಟ್ರಂಕ್ ಇದೆ. हाँ सच है। अब मुझे ऐसे शांत और एकांत स्थल की बहुत जरूरत है। जानते हो दोस्त, मनुष्य को जीवन के किसी एक मोड़ पर सब कुछ छोड़कर गायब हो जाना चाहिए। ಇದು ಸ್ವಾಮಿನಾಥನ್ ಯೂಸ್ ಮಾಡೋದ ಗೊತ್ತಿಲ್ಲ. ಸ್ವಾಮಿನಾಥನ್ ಯಾರು ಅಂತ ಕೇಳ್ಬೇಡ್ರಿ, ನಮ್ಮೂರಲ್ಲಿದ್ದ ಸ್ವಾಮಿ ಅಂತ ಹೇಳ್ಬೇಡ್ರಿ. ಸ್ವಾಮಿನಾಥನ್ ಅನ್ನೋದು ಮಾಸ್ಟರ್ ಮಂಜುನಾಥ್ ಮಾಲ್ಗುಡಿ ಡೇಸ್ನಲ್ಲಿರೋ ಹೆಸರು. ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅದನ್ನು ವೆಬ್ ಸೀರೀಸ್ ಒಂದ್ಸಲ ನೋಡ್ರಿ, ಯೂಟ್ಯೂಬಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಯಾವುದೋ ಅಮೆಝಾನು, ನೆಟ್ಫ್ಲಿಕ್ಸಲ್ಲಿ, ಪ್ರೈಮಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿ ನೋಡೋ ಅವಶ್ಯಕತೆ ಇಲ್ಲ. ನೋಡ್ಬೋದು. ನೀರು ಮೇಲಿಂದ ತೋರಿಸುವ. ಓ ಇದು ಹಾಳಾಗಿರ್ಬೋದು. ಇದು ಏನೋ ಫೀಲ್, ನಾವು ಏನೋ ನೋಡೋಕೆ ಬಂದಿರ್ತೀವಿ, ಏನೋ ಕೆಲಸದ ಮೇಲೆ ಬಂದಿರ್ತೀವಿ, ಮಧ್ಯದಲ್ಲಿ ಈ ಥರ ಒಂದು ಜಾಗ ಸಿಕ್ತು ಅಂದರೆ ಮನಸ್ಸು ತಡಿಯಲ್ಲ, ಹೋಗಬೇಕು ಅನಿಸುತ್ತೆ. ಅರ್ಥ ಆಯ್ತಾ? ಬೀಪ್ ಆಡ್ತಾನೆ. ಓ ಟ್ರೈನ್ ಬರುತ್ತೆ ಕಣ್ರಿ ಈಗ. ಓ ಟ್ರೈನ್ ಬರೋದು ಒಳ್ಳೆ ವಿಡಿಯೋ ಮಾಡ್ಬೋದು. ಒಳ್ಳೆ ಸೌಂಡ್ ಬರ್ತಿದೆ. ಓ ಟ್ರೈನ್ ಬರ್ತಿದೆ. ಟ್ರೈನ್ ಬರೋದನ್ನ ಈ ಸ್ಟ್ಯಾಂಡ್ ಹಾಕಿ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡೋಣ. ಹಿಡ್ಕೋ ಇಲ್ಲಿ ಹೋಗಿ. ಆಂಟಿ ಸ್ವಲ್ಪ ಮುಂದೆ ಬನ್ನಿರಿ, ಮುಂದೆ ಬನ್ನಿ. ನಾ 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 ನಾ. ಬೆಂಗಳೂರು ಬಂತು ಅಂತ ಎಲ್ಲಿ ಹೇಳಿದ್ನೋ ಯಾರಿಗೆ ಗೊತ್ತು. ಜಾಗದಲ್ಲಿ ಮಾಲ್ಗುಡಿ ಡೇಸ್ ಶೂಟ್ ಆಗಿರೋದು. ಮತ್ತೆ ನಂಬಲ್ಲ ನೀವು, ಶಂಕರ್ ನಾಗು, ಮಾಸ್ಟರ್ ಮಂಜುನಾಥ್, ಅನಂತ್ ನಾಗ್, ವಿಷ್ಣುವರ್ಧನ್ ಅವರೆಲ್ಲ ಸಹಿತ ಆ್ಯಕ್ಟ್ ಮಾಡಿದ್ದಾರೆ. ಈ ವೆಬ್ ಸೀರೀಸನ್ನು ಕಾನ್ಸೆಪ್ಟ್ ಬಂದಿದ್ದೆ ಶಂಕರ್ ನಾಗ್ ಅವರಿಂದ ಇಂಡಿಯಾದಲ್ಲಿ. ಮೇ ಬಿ ಫಸ್ಟ್ ವೆಬ್ ಸೀರೀಸೇ ಮಾಲ್ಗುಡಿ ಡೇಸು. ಇವಾಗೆಲ್ಲ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಮಾಡೋಕ್ಕೆ ಅಳ್ತವ್ರೆ. ಆ ಟೈಮಲ್ಲೇ ಶಂಕರ್ ನಾಗ್ ಅವರು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿದ್ರು. ಯಾರಾದರೂ ನಂಬ್ತೀರಾ? ಫಸ್ಟ್ ವೆಬ್ ಸೀರೀಸ್ ಅಂದರೆ. ಈಗಲೂ ವೆಬ್ ಸೀರೀಸ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ ಕೆಲವೊಬ್ಬರಿಗೆ. ನೋಡ್ಬೋದು ಇಲ್ಲಿ ಮಾಸ್ಟರ್ ಮಂಜುನಾಥ್ ಮತ್ತು ಮಾಸ್ಟರ್ ಮಂಜುನಾಥ್ ಮಾಲ್ಗುಡಿ ಮ್ಯೂಸಿಯಂ. ಎಷ್ಟು ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ಅಂದರೆ. ಮೇ ಬಿ ಕರ್ನಾಟಕದಲ್ಲಿ ಕಾರವಾರ ಆದಮೇಲೆ ಮೇ ಬಿ ಸುಮಾರು ಬರ್ಬೋದು. ಆದರೆ ಚಿಕ್ಕ ರೈಲ್ವೆ ಸ್ಟೇಷನ್ ಆದರೆ ಚೆನ್ನಾಗಿರೋದು ಇದೆ. ಇದು ಎಲ್ಲಿ ಬರುತ್ತೆ ಗೊತ್ತಾ? ಯಾರಾದರೂ ಒಮ್ಮೆ ಭೇಟಿ ಕೊಡಬೇಕು ಅನ್ನೋರು ಶಿವಮೊಗ್ಗದವರೆಗಾದರೆ ಹೇಳ್ತೀನಿ. ಶಿವಮೊಗ್ಗದಿಂದ ಆಯನೂರು ಬಂದು, ಆಯನೂರಿಂದ ರಿಪ್ಪನ್ಪೇಟೆ ರೋಡು, ಹೊಸನಗರ ರೋಡ್ ಬಂದರೆ ಅರಸಾಳು ಅಂತ ಬರುತ್ತೆ. ಸೊ ಅರಸಾಳಿನಲ್ಲಿ ಮ್ಯೂಸಿಯಂ ಕಮ್ ಏನೋ ರೈಲ್ವೆ ಸ್ಟೇಷನ್, ಮ್ಯೂಸಿಯಂ ಕಮ್ ರೈಲ್ವೆ ಸ್ಟೇಷನ್ ಸೊ ಇದೆ. ಸೊ ಈ ಥರ ಮಾಡೋರು ಮಕ್ಕಳೇ ಅಲ್ಲ, ಅವರು ಡ್ಯಾಮೇಜ್ ಮಾಡೋರು. ಆ್ಯಕ್ಚುಲಿ ಅದರೊಳಗಿದ್ರೆ ಸೊಳ್ಳೆ ಸೇರ್ಕೊಳ್ಳುತ್ತೆ, ಮೊಟ್ಟೆ ಇಡುತ್ತೆ, ಮರಿ ಆಗುತ್ತೆ, ಬೇಡದೇ ಇರೋ ರೋಗಗಳು ಬರುತ್ತೆ. ಅಟ್ಲೀಸ್ಟ್ ನಮ್ಮ ಕೈಲಿ ಉಳ್ಸಕ್ಕೆ ಆಗಿಲ್ಲ ಅಂದ್ರೂ ಹಾಳು ಮಾಡೋಕ್ಕೆ ಪ್ರಯತ್ನ ಪಡಬಾರ್ದು. ಹಾಳು ಮಾಡೋರು ಮಕ್ಕಳೇ ಅಲ್ಲ, ಬೋಳಿ ಮಕ್ಕಳು.
ಪುರುಷರಿಗೆ ಮತ್ತು ಮಹಿಳೆಯರಿಗೆ ಎರಡು ಜನಕ್ಕೂ ಶೌಚಾಲಯವಿದೆ, ಆದರೂ ಬೀಗ ಹಾಕಿದೆ. ಸೊ ನಮ್ಮ ದೇಶದಲ್ಲಿ ಏನು ಅಂದರೆ, ಒಂದು ದೇವಸ್ಥಾನಕ್ಕೂ ಬೀಗ ಹಾಕ್ತೀವಿ, ಶೌಚಾಲಯಕ್ಕೂ ಬೀಗ ಹಾಕ್ತೀವಿ. ಯಾಕಂದರೆ ಎರಡೂ ಜಾಗ ಸೇಫ್ ಅಲ್ಲ. ಅಂದರೆ ನಮ್ಮ ಜನಗಳ ಮೇಲೆ ನಾವೇ ನಂಬಿಕೆ ಇಡಲ್ಲ. ಸೊ ಜನಗಳು ಅಷ್ಟೇ, ಅವ್ರವೇ ನಂಬಿಕೆನ ಉಳಿಸ್ಕೊಳಕ್ಕೆ ರೆಡಿ ಇಲ್ಲ, ತಯಾರಿಲ್ಲ. ಇದು ನಾವು ಮಾಡ್ಕೊಂಡಿರೋದೆ. ಹಂಗಂತ ನಾನೇನು ಸಾಚ ಅಲ್ಲ ಗುರು, ಯಾರಿಗೆ ಗೊತ್ತು. ಯಾಕಂದರೆ ಈಗ ಹೇಳ್ತಿದ್ದೀವಿ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ. ಸೊ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಇಲ್ಲಿದ್ದಾರೆ. ಸೊ ಇವರೇ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್. ಸೊ ಅವಾಗೆಲ್ಲ ಬಾಲನಟರಾಗಿದ್ರು, ಇವಾಗ ಇವ್ರ ಮಕ್ಕಳೇ ಬಾಲಕರಾಗಿದ್ದಾರೆ. ಸೊ ಇವ್ರು ಸುಮಾರು ಕಡೆ ಫಿಲಮ್ನಲ್ಲಿ ನೋಡಿದ್ದೀನಿ. ಇವರು ಬೆಕ್ಕಿನ ಕಣ್ ಟೈಪ್ ಇದ್ದಾರೆ. ಇವ್ರು ಬಿಟ್ರಿ ಮಾಸ್ಟರ್ ಮಂಜುನಾಥ್. ಬಾಲನಟರಾಗಿ ಯಾರ್ಯಾರು ಮಾಡಿದಾರೆ ಅವರೆಲ್ಲ ದೊಡ್ಡರಾದ್ಮೇಲೆ ಕಣ್ಣಿಗೆ ಕಾಣಲಿಲ್ದಂಗೆ ಸೈಲೆಂಟಾಗಿ ಆಗಿದ್ದಾರೆ. ಎಕ್ಸಾಂಪಲ್ ಮಾಸ್ಟರ್ ಮಂಜುನಾಥ್ ಅವರೆಲ್ಲ ದೊಡ್ಡದಾಗಿ ಹೀರೋಗಳು ಆಗೋಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಸಣ್ಣಕ್ಕಿರುವಾಗಲೇ ಅವ್ರನ್ನ, ಅಂದರೆ ಮೀನ್ಸ್ ಎಳೆ ನಿಂಬೇಕಾಗಿ ಇರಬೇಕಾದ್ರೆ ಅವ್ರು ಇರೋ ಬರೋ ರಸ ಎಲ್ಲ ಹಿಂಡಿಸ್ಕೊಂಬಿಟ್ರು. ಇವಾಗ ಎಲ್ಲಿ ಹಿಂಡಕ್ಕೆ ಎಲ್ಲಿದೆ? ಸುಮ್ಮನಿರಪ್ಪ ಅತ್ಲಾಗ ಯಾಕೆ ಬೇಕು? ಮತ್ತೆ ಇದನ್ನು ಯಾರಾದರೂ ಕೇಳಿಸ್ಕೊಂಡು ಕಾಂಟ್ರವರ್ಸಿ ಆಗ್ಬಿಟ್ರೆ ಕಷ್ಟ. ಫ್ರೆಂಡ್ಸ್ ಶಿಕಾರಿಗೆ ಹೊರಟಿರೋದೇನೋ ಅದು ಗೊತ್ತಿಲ್ಲ. ಅಲ್ಲಿ ಒಳಗೆ ಹೋಗ್ತೀನಿ ನಾನೀಗ, ವಿಡಿಯೋ ನೋಡ್ತಿರಲ್ಲ. ನಮಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರ ಮರೆಯ. ಸಬ್ಸ್ಕ್ರೈಬ ಮಾಡ್ತಿಲ್ಲ ನೀವು. ನಾವೇನು ಮಾಡಿದ್ವಿ? ನಮಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಅಟ್ಲೀಸ್ಟ್ ಲೈಕ್ ಮಾಡ್ರೋ. ಇಲ್ಲ ಚೆನ್ನಾಗಿದೆಯೇ ಚೆನ್ನಾಗಿಲ್ವೋ ಅಂತ ವಿಡಿಯೋ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಈಗ ಒಂದು ಅಡುಗೆ ಮಾಡಿಡ್ತೀವಿ ನಾವು, ಊಟ ಮಾಡ್ತೀರಾ, ಚೆನ್ನಾಗಿದೆಯೋ ಇಲ್ಲೋ ಅಂತ ನೀವು ಹೇಳಬೇಕು. ಮೀನ್ಸ್ ಅಂದರೆ ಒಂದು ವಿಡಿಯೋ ಮಾಡಿಡ್ತೀವಿ, ಸೊ ಅದು ಚೆನ್ನಾಗಿದೆಯೋ ಇಲ್ಲೋ ಅಂತ ಕಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಓ ನನ್ನ ಸ್ನೇಹಿತರಿಗೆ ಇದು ಇಷ್ಟ ಆಗ್ತಿಲ್ಲ, ನೆಕ್ಸ್ಟ್ ಅದು ಮಾಡೋಣ. ಸೊ ನಾವು ಒಂದು ಸ್ವಲ್ಪ ಅಪ್ಡೇಟ್ ಆಗಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವೇನು ನನಗೆ ಹೇಳಲಿಲ್ಲ ಅಂದರೆ ನಾನು ಯಾವ ಥರ ಅಪ್ಡೇಟ್ ಆಗೋದು? ಸೊ ಏನೇ ಆಗಲಿ, ಅದು ಒಳ್ಳೇದೋ ಕೆಟ್ಟದ್ದೋ, 1 ನಿಮಿಷ ವಿಡಿಯೋನೋ 2 ನಿಮಿಷ ವಿಡಿಯೋನೋ ಲೆಕ್ಕಕ್ಕೆ ಬರಲ್ಲ. ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನೀವು ನನಗೆ ಹೇಳಬೇಕು. ಸೊ ಇದು ನೋಡ್ಬೋದು, ಇದು ಪಾರ್ಕ್. ಇದು ಮಕ್ಕಳ ಪಾರ್ಕ್. ಒಳಗೆ ಬಂದಿದ್ದ ತಕ್ಷಣ ನಾನೇನು ಮಗು ಆಗಲಿಲ್ಲ, ಹಂಗೆ ಇದ್ದೀನಿ. ಹಳೆಯ ಕಾಲದ ಅಂಕಲ್ಗಳು ಪೋಸು ಕೊಟ್ಟೆ. ಒಳಗೆ ಹೋಗ್ಬೇಕಿತ್ತು, ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ನ ನೋಡಬೇಕಿತ್ತು. ಎಕ್ಸ್ಕ್ಯೂಸ್ ಮೀ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್, ಒಳಗೆ ಬರೋಕೆ ಅಪ್ಪಣೆ ಇಲ್ವಲ್ಲ. ಇದೇನು ಗೊತ್ತಾ? ಕೋಳಿ ನೃತ್ಯ ಗೊಂಬೆ. ಕೋಳಿ ವೃತ್ತ ಏನೂ ಅಲ್ಲಾಡಲ್ಲ. ಈ ಜಾಗಗಳನ್ನ ಮಳೆಗಾಲದಲ್ಲಿ ನೋಡೋಕ್ಕೆ ಒಂಥರ ಚಂದ ಕಣ್ರಿ. ಒಂಥರ ಏನು ಎಕ್ಸಾಂಪಲ್ ಕೊಟ್ಟರು ಮತ್ತೆ ಯಾರಿಗಾದರೂ ಟ್ರಿಗರ್ ಆಗ್ಬಿಡುತ್ತೆ. ಕೆಲವೊಂದು ಟೈಮ್ ಎಕ್ಸಾಂಪಲ್ ಕೊಡಲೇಬಾರ್ದು, ಆನಂದ ಪಡ್ಕೋಬೇಕಷ್ಟೆ. ಕೆಲವೊಂದು ಸಲ ಎಕ್ಸಾಂಪಲ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಬೇರೆ ಕೆಲವರಿಗೆ ಹರ್ಟ್ ಆಗುತ್ತೆ, ಆಯಿತಾ? ಹಂಗಾಗಿ ಸಮ್ ಟೈಮ್ ಎಕ್ಸಾಂಪಲ್ ಕೊಡದೆ ಮುಂದಕ್ಕೆ ಆಲ್ ರೈಟ್ ರಂಗಣ್ಣನ ಥರ ಮುಂದೆ ಹೋಗೋಣ ಅಂತ ಹೋಯ್ತಾ ಇರಬೇಕು. ನೋಡಿ, ರಂಗಣ್ಣಂದು ಎಕ್ಸಾಂಪಲ್ ಕೊಟ್ಟೆ, ಮತ್ತೆ ರಂಗಣ್ಣ ನನ್ನ ಹೆಸ್ರು ಯಾವನೋ ಎತ್ತವನೇ ಅನ್ಕೊಂಡ್ಬಿಟ್ರೆ ಮತ್ತೆ ಬೇಜಾರಾಗ್ಬಿಡುತ್ತೆ. ಟಚ್ ಮೀ ನಾಟ್, ಡೋಂಟ್ ಟಚ್ ಮೀ ಅಂತ ಹಾಕಿದರೆ ಆಯಿತು. ಟಚ್ ಮೀ ನಾಟ್ ಅಂತ ಓಕೆ, ಗೊತ್ತಿಲ್ಲ. ಸೊ ಮಾಲ್ಗುಡಿ ಡೇಸಲ್ಲಿ ಒಂದು ಕ್ಯಾರೆಕ್ಟರ್ ಯಾವಾಗಲೂ ಗದೆ ಹಿಡ್ಕೊಂಡಿರುತ್ತೆ. ಸೊ ಅವ್ರ ಮುಖ ಯಾವಾಗಲೂ ಆಕ್ಷನ್. ಇನ್ನೇನು ಸ್ವಾಮಿ ಹೆಗಲ ಮೇಲೆ ಒಂದು ಸೂಟ್ ಒಂದು. ಸ್ವಾಮಿನಾಥರಪ್ಪ ಯಾರು ಗೊತ್ತಾ? ಗಿರೀಶ್ ಕಾರ್ನಾಡ್. ಅವ್ರ ಹೆಸರು ಗಿರೀಶ್ ಕಾರ್ನಾಡ್ ಅಂತ. ಅವರೊಬ್ರು ಕವಿ. ಅವ್ರು ಈಗಿಲ್ಲ,
ಹಲವಾರು ಫಿಲಮಲ್ಲಿ ಮಾಡಿದ್ದಾರೆ. ಅವ್ರಿಗೆ ಈ ಹೆಸರು ಸಖತ್ತಾಗಿ ಹೆಸರು ತಂದು ಕೊಟ್ಟಿದ್ದು ಫಿಲಮ್ ಅಂದ್ರೆ ಕನ್ನಡದ್ದಲ್ಲ. ಹೆಸರು ತಂದು ಕೊಟ್ಟಿದ್ದು ಏಕ್ತಾ ಟೈಗರ್ ಅಂತ. ಯಾವ್ದಂದ್ರೆ ಸಲ್ಮಾನ್ ಖಾನ್ ಫಿಲಮು 2011 12 ರಿಲೀಸ್ ಆಗಿದೆ, ಏಕ್ತಾ ಟೈಗರ್ ಅಂತ. ಅದರಲ್ಲಿ ಸಲ್ಮಾನ್ ಖಾನ್ ಒಬ್ಬ ಇಂಟೆಲಿಜೆಂಟ್ ಆಫೀಸರ್ ಆಗಿರ್ತಾನೆ, ಸ್ಪೈ ಆಗಿರ್ತಾನೆ. ಅವನಿಗೆ ಸ್ಪೈ ಆಗಿ ಗೈಡ್ ಮಾಡೋದಕ್ಕೆ ಯಾರಾದರೂ ಒಬ್ರು ಇರ್ತಾರಲ್ಲ, ಸೊ ಆ ಕ್ಯಾರೆಕ್ಟರ್ನ ಗಿರೀಶ್ ಕಾರ್ನಾಡ್ ಅವರು ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಸೊ ಅದರಿಂದ ಒಳ್ಳೆ ದೇಶದ ಲೆವೆಲಲ್ಲಿ ಹೆಸರು ಮಾಡಿದ್ರು. ಬಟ್ ನೋಡ್ತಿರ್ಬೋದು ಲಾಕ್ ಆಗಿದೆ. ಸೊ ಅವರಿಗೆ ಸ್ಕ್ರೀನ್ ಹಂಚ್ಕೊಳ್ಳೋಕ್ಕೆ ಫೇಮಸ್ ಮಾಡಿದ್ದು ಅಂದರೆ ಶಂಕರ್ ನಾಗ್ ಅವರು, ಮಾಲ್ಗುಡಿ ಡೇಸಿಗೆ ಕರ್ಕೊಂಬಂದು. ಇದರಲ್ಲಿ ಅವರು ಸ್ವಾಮಿನಾಥನ್ ಅಪ್ಪ ಆಗಿದ್ದಾರೆ, ಅವ್ರದ್ದು ಮೇನ್ ಕ್ಯಾರೆಕ್ಟ್ರ. ಅದರಲ್ಲಿ ಸ್ವಾಮಿನಾಥನ್ ಅವರ ತಾಯಿಯಾಗಿ ಕಾಸರವಳ್ಳಿ, ಒಟ್ಟು ಅವ್ರ ಹೆಸರು ಕಾಸರವಳ್ಳಿ ಅಂತ ಅವರು ಇದ್ದಾರೆ. ಸುಮಾರು ಜನ ಇದ್ದಾರೆ ಕಣ್ರಿ, ಹೇಳೋಕ್ಕೇನು ಒಂಥರ ಹೆಂಗೆ ಅಂದರೆ ಈ ಗೇಮ್ ಆಫ್ ಥ್ರೋನ್ಸಲ್ಲಿ ಸೀಸನಿಗೂ ಬರ್ತಿರ್ತಾರಲ್ಲ, ಅವ್ರದ್ದೆಲ್ಲ ಹೆಸರೆಲ್ಲ ಜ್ಞಾಪನ ಇಟ್ಕೊಳಕ್ಕಾಗತ್ತಾ? ಎಂಡ್ ಸೀಸನ್ ಇರುತ್ತೆ, ಪ್ರತಿ ಸೀಸನಲ್ಲ 10 ಎಪಿಸೋಡ್ ಇರುತ್ತೆ. ಆ್ಯಕ್ಚುಲಿ ವೆಬ್ ಸೀರೀಸ್ ಕಾನ್ಸೆಪ್ಟ್ ತೊಗೊಂಬಂದಿದ್ದೆ ಫಸ್ಟ್ ಇಂಡಿಯಾದಲ್ಲಿ ಶಂಕರ್ ನಾಗ್ ಅವರು. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ, ಎಲ್ಲ ಕನ್ನಡದ ಆ್ಯಕ್ಟ್ರೆಸ್ ಇದ್ರೂ ಅದು ಕನ್ನಡದಲ್ಲಿ ರೆಡಿ ಮಾಡಿರಲಿಲ್ಲ, ಅದನ್ನು ರೆಡಿ ಮಾಡಿದ್ದೆ ಹಿಂದಿ. ಇತ್ತೀಚೆಗೆ ಕನ್ನಡದಲ್ಲಿ ಡಬ್ ಮಾಡಿರೋದು. ಅಂಥ ಮಾಸ್ಟರ್ ಪೀಸ್ನ ಕನ್ನಡದಲ್ಲಿ ಇಲ್ಲದೆ ಇರೋದನ್ನ ಯಾರಿಗೂ ತಡ್ಕೊಳಕ್ಕಾಗಲ್ಲ. ಕೆಲವು ಅಭಿಮಾನಿಗಳು ಒತ್ತಾಯದ ಮೇರೆಗೆ ಅದನ್ನ ಕನ್ನಡದಲ್ಲೂ ಡಬ್ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಫ್ರೀಯಾಗಿ ನೋಡ್ಬೋದು. ಎಲ್ಲ ಎಪಿಸೋಡ್ಗಳು ಅವೈಲೇಬಲ್ ಇದೆ. ಸೊ ಯು ಮಸ್ಟ್ ಆ್ಯಂಡ್ ಶುಡ್ ನೋಡಿ, ವಾಚ್ ಮಾಡಿ. ಆಮೇಲೆ ಒಂದು ಟೈಮ್ ಭೇಟಿ ಅರಸಾಳಿ ಕೊಡಿ. ನೀವು ಟ್ರೈನಲ್ಲಿ ಬಂದರೂ ಸ್ಟಾಪ್ ಇದೆ, ಬಸ್ಸಲ್ಲಿ ಬಂದರೂ ಸ್ಟಾಪ್ ಇದೆ, ಕೊನೆಗೆ ಸೈಕಲಲ್ಲಿ ಬಂದರೂ ಸ್ಟಾಪ್ ಇದೆ. ಎಲ್ಲ ಥರ ವ್ಯವಸ್ಥೆ ಇದೆ. ನೀವು ಬಸ್ಸಲ್ಲಾದರೂ ಬರ್ಬೋದು, ಅಂದರೆ ರೋಡಲ್ಲಾದರೂ ಬರ್ಬೋದು, ಹಳಿಗಳ ಮುಖಾಂತರ ಅಂದರೆ ಟ್ರೈನ್ ಮುಖಾಂತರನೂ ಬರ್ಬೋದು. ಈ ಜಾಗ ನೋಡ್ತಾ ಇದ್ರೆ ಒಮ್ಮೊಮ್ಮೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲ್ಲ, ಆ ಥರ ಚೆನ್ನಾಗಿದೆ, ಸೂಪರ್ ಆಗಿದೆ ಮಾತ್ರ. ಆ ಫೀಲ್ ಬರುತ್ತಲ್ಲ, ಆ ಮ್ಯೂಸಿಕ್ ಹೇಳ್ತೀರ ನಿಮಗೆ ಆಮೇಲೆ ಇರಿಟೇಷನ್ ಆಗ್ಬಿಡುತ್ತೆ, ಏನು ಕುಯ್ತಾನೋ ಅಂತ. ನಾಯಿಗಳು ಜೋಡಿ ಕಣ್ರಿ, ಮತ್ತು ಅದನ್ನು ನೋಡ್ಬಿಟ್ಟ ಅಂತ ಕಮೆಂಟ್ ಬೇಡ. ಇಲ್ಲೊಳಗೆ ಹೋಗ್ಬೋದಾ? ಇಲ್ಲಿ ಒಳಗೆ ಹೋಗ್ಬೋದು ಏನಪ್ಪ. ಇಲ್ಲೊಂದು ಸೀಟ್ ಇದೆ, ಇಲ್ಲೊಂದು ಸೀಟ್ ಮೇಲೆ ಕುತ್ಕೊಬೋದಾ? ಸೀಟ್ ಇದೆ, ಇಲ್ಲಿ ಸೀಟ್ ಮೇಲೆ ಕುತ್ಕೋಬೋದೇನಪ್ಪ, ಗೊತ್ತಿಲ್ಲ. ಇಲ್ಲಿ ನಾವೇನು ಅಪಚಾರ ಮಾಡಿಲ್ಲ ಬಿಡಿ. ದೇವರು ತಪ್ಪು ಮಾಡೋದು, ಇದು ತಪ್ಪು ಅಂತ ಗೊತ್ತಿದ್ರು ಮಾಡ್ತೀವಲ್ಲ, ಅದು ತಪ್ಪು. ಗೊತ್ತಿಲ್ಲದೇನೆ ಬೈ ಮಿಸ್ಟೇಕ್ ಆಗೋದು, ಅದು ತಪ್ಪೇ. ಆದರೆ ಅದಕ್ಕೆ ದೇವ್ರ ಹತ್ರ ಕ್ಷಮೆ ಇದೆ. ಯಾರಾದರೂ ಒನ್ ಡೇ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ರೆ ಶಿವಮೊಗ್ಗದಿಂದ ಧಾರಾಳವಾಗಿ ಇಲ್ಲಿಗೆ ಬರ್ಬೋದು. 360 ಆ್ಯಂಗಲ್ ತೋರಿಸ್ತೇನೆ ನೋಡಿ. ಒಳ್ಳೆ ಪಿಕ್ನಿಕ್ ಸ್ಪಾಟ್ ಕಂಡ್ರೆ, ನೀರಿನ ವ್ಯವಸ್ಥೆ ಮೇ ಬಿ ಇರ್ಬೋದು. ಒಳ್ಳೆ ಪಿಕ್ನಿಕ್ಕು, ಏನಾದರೂ ಫುಡ್ ಗಿಡ್ ತಗೊಂಬಂದು ಇಲ್ಲಿ ಕುತ್ಕೊಂಡು ತಿಂದು ನೋಡ್ರಿ. ನೀವು ತೋರಿಸ್ತೀನಿ ನೋಡ್ರಿ. ಇದು ಆ ಎಂಟ್ರೆನ್ಸ್ ನೋಡಿದ್ರೇ ಫ್ಲಾಟ್ ಆಗಬೇಕು, ಅಷ್ಟು ಚೆನ್ನಾಗಿದೆ. ನೋಡಿದ್ರಾ, ಸೂಪರ್ ಆಗಿದೆ. ಬನ್ನಿ, ಎಂಜಾಯ್ ಮಾಡಿ. ಆಗ್ನ ಕೊನೆ ಮಾಡ್ತೀನಿ, ವಿಡಿಯೋ ಕೊನೆ ಮಾಡ್ತೀನಿ. ಈಗ ಶಿವಮೊಗ್ಗಕ್ಕೆ ಹೋಗ್ಬೇಕು, ಟೈಮ್ ಬೇರೆ ಆಗ್ತಾ ಇದೆ. ಟೈಮು 4:15 ಆಗ್ತಿದೆ. ಬಾಯ್.
ರೇ ನೀವೆಲ್ಲ ಸಪೋರ್ಟ್ ಮಾಡ್ಬೇಕಂಡ್ರಿ, ನಮಗೆಲ್ಲ ಸುಮ್ಮನೆ ನೋಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಆದರೂ ಹಾಕ್ರಿ ಮರ್ಯ, ಚೆನ್ನಾಗಿರುತ್ತೋ ಇಲ್ಲೋ ಅಂತ. ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ ಇದ್ರೆ ಸರಿ ಮಾಡ್ಕೊಳುವ, ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಮೇ ಬಿ ಇಷ್ಟೇ ಮಾಡೋಕ್ಕೆ ಆಗೋದು ಅನಿಸುತ್ತೆ. ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಟ್ಲ, ಇನ್ನೇನು ಹೇಳೋದು. ಓಕೆ ಬಾಯ್, ನಮಸ್ಕಾರ, ಬಾಯ್ ಬಾಯ್. ಸಾಯಂಕಾಲ ಆಯಿತು. ವಿಡಿಯೋ ನೋಡಬೇಕು, ಕಮೆಂಟ್ ಮಾಡಬೇಕು. ವಾಟಲ್ ನಾಗರಾಜ್ ಸ್ಟೈಲ್ ಆಗ್ಬಿಡುತ್ತೆ.